ಇಂದು ದೇಶಾದ್ಯಂತ ನೀಟ್ ಮರುಪರೀಕ್ಷೆ, ಎಲ್ಲೆಲ್ಲೂ ಕಟ್ಟೆಚ್ಚರ, ಅಭೂತಪೂರ್ವ ಭದ್ರತೆ, 5440 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಮೋದಿ ಕಾರ್ಯಕ್ರಮ, ಪ್ರಧಾನಿ ಜೊತೆ 6 ಲಕ್ಷ ಸಂಸ್ಥೆಗಳು ಯೋಗ. ಕೆಪಿಸಿಸಿ ಸಾರಥಿಯಾಗಿ ಇಂದು ಹರಿಪ್ರಸಾದ್ ಪಟ್ಟಕ್ಕೆ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ. ಅಧಿಕಾರ ವರ್ಗಾಯಿಸಲಿರುವ ನಿರ್ಗಮಿತ ಅಧ್ಯಕ್ಷ ಡಿಕೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಸಮರ, ಇಂದು ಜೆಡಿಎಸ್ನಿಂದ ಬೃಹತ್ ಪಾದಯಾತ್ರೆ, ರೈತ ಸಂಘಟನೆಗಳು ಭಾಗಿ. ಎನ್ಸಿಪಿ ನಾಯಕಿ ಸುಪ್ರಿಯಾ ಪುತ್ರಿಯ ಕಲ್ಯಾಣ, ಮುಂಬೈನಲ್ಲಿ ಖರ್ಗೆ, ರಾಹುಲ್, ಡಿಕೆಶಿ ಭಾಗಿ. ಸಿದ್ಧಿವಿನಾಯಕನ ದರ್ಶನ, ಉದ್ಧವ್ ಭೇಟಿಯಾದ ಸಿಎಂ. ಕೇರಳ ಉದ್ಯಮಿಯಿಂದ 20 ಲಕ್ಷ ದರೋಡೆ ಕೇಸ್, ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ಗೆ ನ್ಯಾಯಾಂಗ ಬಂಧನ, 14 ದಿನ ಪರಪ್ಪನ ಅಗ್ರಹಾರ ಜೈಲಿಗೆ. ಬೆಂಗಳೂರಿನ ಹಲವೆಡೆ ನಿನ್ನೆ ಮಳೆ ಅವಾಂತರ, ಕೆರೆಯಂತಾದ ವೈಟ್ ಫೀಲ್ಡ್, ಹೆಣ್ಣೂರಿನ ರಸ್ತೆಗಳು ಮೋಡ ಕವಿದು ಕತ್ತಲ ವಾತಾವರಣ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಗರಣ, ಕಾಣಿಕೆ ಹಣ ಆಯಿತು, ಈಗ 60 ಕೆಜಿ ಬೆಳ್ಳಿ ನಾಪತ್ತೆ, ಎಸ್ಐಟಿಯಿಂದ ತನಿಖೆ ಚುರುಕು. ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರು, ಈಗ ಚೇತರಿಸಿಕೊಂಡಿದ್ದಾರೆ ಎಂದ ಪತ್ನಿ, ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್.